ಸ್ಟಾಕ್ ತೊಗೊಳೋದಕ್ಕೆ ಟ್ರ್ಯಾಕ್ಟರ್ ತರಿಸ್ಬೇಕು. ಪೀಸ್ ಒಂದೇ ಇದ್ದೀವಿ. ಗಾಡಿ ಒಳ್ಳೆ ಹಬ್ಬ ಪರಿತರ ನಿಲ್ಸಿದೀವಿ ಹೊರಗಡೆ ಇಲ್ಲಿ. ಎಷ್ಟು ಜನ ಇದ್ರು ಹೋಗಿ ಬಾಯ್ಸ್ ಆ್ಯಕ್ಚುಲಿ ಫೈಟ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಇವಾಗ ವಿಂಡ್ ನಾಯ್ಸ್ ಭಾಳ ಕಮ್ಮಿ ಆಗತ್ತೆ ಬಿಡ್ಲಿ ಇದನ್ನ ಹಾಕಿದ್ರೆ. ಇವಾಗ ಇದೇನು ನಮಗೆ ಚಿನ್ನ ಕವರ್ ಹಾಕಿದ್ವಲ್ಲ, ಇದು ಬಂದು ಬಾಕ್ಸ್ ಅಲ್ಲೇ ಇತ್ತು. ಏನೈತೆ ಬೇರೆ ಅದರಲ್ಲಿ? ಅದು ಚಿನ್ನಿಂದ ಇರ್ಬೇಕೇನಲ್ಲಿ. ಇದು ಮುಂದೆ ಖಾಲಿ ಖಾಲಿ ಅಲ್ಲಿ ಹಾಕೋದು. ಎಲ್ಲಿ ಇಲ್ಲಿ ವೈಟ್ ಕಾಣ್ತಿದೆ ನೋಡು, ಅಲ್ಲಿ ಹಾಕೋದು. ಅಲ್ಲಿ ಹೆಂಗೆ ಹಾಕ್ತೀಯ ಅದನ್ನು? ಇದೆಲ್ಲ ತೆಗೆದು ಕ್ಲೀನಾಗಿ ಹಾಕ್ಬೇಕು. ಹೌದಾ? ಸಾಯಂಕಾಲ ಬಂದು ಹಾಕೊಂಡು ಹಾಕಿ. ಈ ಹೆಲ್ಮೆಟ್ಟು ನಾನು ತರಿಸ್ದಾಗ್ಲೂ ಕೂಡ ಇದ್ರದ್ದು ಆಲ್ಮೋಸ್ಟ್ ಒಂದು 2 months ಏನೋ ರಿಸರ್ಚ್ ಮಾಡಿದ್ದೆ. ಕೆಲವೊಂದು ಕ್ಯಾಟಗರೀಸ್ ಇಟ್ಕೊಂಡಿದ್ದೆ ನಾನು. ಅದರಲ್ಲಿ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ನಮಗೆ ವಿಂಡ್ ತುಂಬ ಕಮ್ಮಿ ಬರಬೇಕಾಗಿರೋವಂಥದ್ದು. ಅದಾದಮೇಲೆ ನಮಗೆ ಸೇಫ್ಟಿ ಪ್ಲಸ್ ಕುಷನಿನ ಕಂಫರ್ಟು. ಅದಾದಮೇಲೆ ಅದರ ಏರೋಡೈನಮಿಕ್ ಶೇಪ್ ಏನಿರುತ್ತೆ ಹಂಗೆ. ಸೊ ಅದರಲ್ಲಿ ನಾವು ಇಟ್ಕೊಂಡಿರೋಂಥ ಬ್ರ್ಯಾಂಡ್ಗಳು ಬಂದ್ಬಿಟ್ಟು AGV ಇಟ್ಕೊಂಡಿದ್ದೆ, ಶೋಯಿ ಇಟ್ಕೊಂಡಿದ್ದೆ, ಅರಾಯಿ ಇಟ್ಕೊಂಡಿದ್ದೆ, ಶಾರ್ಕ್ ಇಟ್ಕೊಂಡಿದ್ದೆ, ಸ್ಕಾರ್ಪಿಯನ್ನು, ಎಕ್ಸ್ಲೈಟ್ ಅಂತ ಒಂದು ಹೆಲ್ಮೆಟ್ ಬರುತ್ತೆ ಅದನ್ನು ಇಟ್ಕೊಂಡಿದ್ದೆ. ಸೊ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಶಾರ್ಟ್ ಲಿಸ್ಟ್ ಆಗಿದ್ದಿದ್ದೆ ನಮಗೆ ಶಾರ್ಕು, ಅದಾದಮೇಲೆ ಅರಾಯಿ ಮತ್ತು ಎಕ್ಸ್ಲೈಟು, ಆ ಥರದ್ದು. ಅಂತಂದರೆ ಡಿಪೆಂಡಿಂಗ್ ಅಪಾನ್ ದ ನಾಯ್ಸ್ ಕ್ಯಾನ್ಸಲೇಷನ್. ಎಲ್ಲದಕ್ಕಿಂತ ಬೆಸ್ಟ್ ಇದ್ದಿದ್ದು ನಮಗೆ ಪ್ರಾಪರ್ ಸೌಂಡ್ ಕಮ್ಮಿ ಬರಬೇಕು ಅಂತಂದರೆ ಅದನ್ನು ಶಾರ್ಕ್ ಅಂತ ಆಗಿತ್ತು. ಬಟ್ ಅದರಲ್ಲೂ ಸೌಂಡ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಏನಾಯಿತು ಅಂತ ಹೇಳಿ ನೋಡಿದಾಗ, ಸೊ ಹೆಲ್ಮೆಟ್ ಒಳಗಡೆನೂ ಕೂಡ ನಾವು ಅದು ಕವರ್ ಹಾಕ್ಬೋದಾಗಿತ್ತು ಅಂತ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಕವರ್ ಹಾಕಿದ್ದು. ಇವಾಗ ಗಾಡಿ ತೊಗೊಂಡು ಹೊಡೋಣ. ಜುಪಿಟರ್ ಕರೆಕ್ಟ್ ನಡೆಯತೈತೆ ಇಲ್ಲ? ವಾರಂಟಿ ಇಲ್ಲ. ಗಾಡಿ ಒಳ್ಳೆ ಹಬ್ಬ ಪರಿತರ ನಿಲ್ಸಿದೀವಿ ನಾವು ಹೊರಗಡೆ ಇಲ್ಲಿ. ಸೊ ಇಲ್ಲಿ ಬೈಕ್ ವಾಶು ನಾವು ಇಲ್ಲಿ ಕೊಟ್ಟಿದ್ವಿ, ಟರ್ಬೋ ಶೈನ್ ಕಾರ್ ವಾಶ್. ನೀನೇನು ಗಾಡಿ ಸ್ಟಾರ್ಟ್ ಮಾಡಿ ದುಗ್ಸಾತ್ತೆ ಅಡ್ವೆಂಚರ್ಲೇ ಅದು. ನೀನು ಮಾತಿ ಗಾಡಿ ದುಗ್ಸಕ್ಕೆ ಟೋಯಿಂಗ್ ಸರ್ವಿಸಲ್ಲಿ ಇಲ್ಲೇ ನೀನು ಸೂಪರ್ ಪ್ಲೇಟಿಗೆ ಹೋಗ್ಬಿಡ ಅಭಿ ಜೊತೆ. ಹೆಂಗಾಯ್ತಲೇ ವಾಶು ಕರೆಕ್ಟ್ ಆಯ್ತಾ ಇಲ್ಲ? ಅರುಣ್ ಬಂದಾರ. ಅರುಣ್ ಬೂಸಾ ತಂದಿದ್ದಾರೆ. ಇವತ್ತು ಬೂಸಾ ಸೌಂಡ್ ಮಾಡತ್ತೆ. ಸೌಂಡ್ ಇವತ್ತು ಭರ್ಜರಿ ಮಾಡ್ಬೇಕು. ಕೇಳಿದ್ರೆ ಇದನ್ನ ಹಾಕ್ತೀನಿ ತಡ್ರಿ. ಹಂಗ ನಾಷ್ಟ ಏನು ಮಾಡಿದೀಯೋ? ನೀನು ನಾನಲ್ಲಿ ನೀ. ಸೊ ಇವಾಗ ನಾವು ಹೋಗ್ತಾ ಇರೋಂಥದ್ದು ನಮ್ಮ ಬೂಸಾಗೆ ಎಕ್ಸಾಸ್ಟ್ ಹಾಕ್ಸೋದಕ್ಕೆ. ಬೂಸಾ ಎಕ್ಸಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 15-20 days ಆಯಿತು ಬಂದು. ಅದಕ್ಕೆ ಪೆಂಟಾ ಕಾರ್ಬನ್ ತರಿಸಿದ್ವಿ. ಪೆಂಟಾ ಕಾರ್ಬನ್ ಇನ್ಸ್ಟಾಲೇಷನ್ ಮಾಡಿಸ್ಬೇಕು. ಇವಾಗ ಸದ್ಯಕ್ಕೆ ನಾವು CBR ಕಡೆ ಹೋಗ್ತಾ ಇಲ್ಲ, ಯಾಕಂತಂದರೆ ಅವರು ಹೊರಗಡೆ ಹೋಗಿದಾರಂತೆ. ಇವತ್ತು ಮೊಹರಂ ಆಗಿರೋಂಥದ್ರಿಂದ ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ. ನಾವು ಅದಕ್ಕೆ ಸುಜುಕಿಗೆ ಹೋಗ್ತಾ ಇದ್ದೀವಿ. ಸುಜುಕಿಗೆ ಹೋಗ್ಬಿಟ್ಟು ಬೂಸಾದ ಎಕ್ಸಾಸ್ಟ್ ಹಾಕ್ಸ್ಕೊಂಡು ಅಲ್ಲಿಂದ ಬರೋ ಅಂಥದ್ದು. ನಮ್ಮ ರಾಕಿ ಸ್ಟಿಲ್ ಆನ್ ಡ್ಯೂಟಿ ಟುಡೇ. ಒಂದು ಮೀಟಿಂಗ್ ತೊಗೊಂಡು ಬಂದಿದ್ದಾನೆ. ಆ್ಯಂಡ್ ನಮ್ಮ ಕ್ರಿಕೆಟ್ ಪ್ಲೇಯರ್ ರಘುನು ಕೂಡ ಬಂದಿದ್ದಾರೆ. ಇದ್ರದ್ದು ನೋಡಿ ಎಕ್ಸಾಸ್ಟ್ ಎಷ್ಟು ದೊಡ್ಡದಿದೆ. ಇವ್ರದ್ದೆಲ್ಲ ಗಾಡಿ 1788. ಪ್ರಾಬಬ್ಲಿ ಇಟ್ ವಿಲ್ ಬಿ ದ ಲೌಡೆಸ್ಟ್ ಇನ್ ದ ಗ್ರೂಪ್ ಬಾಯ್ಸ್. ಇಟ್ ಈಸ್ ವೆರಿ ವೆರಿ ಲೌಡ್. ಯಾಕಂತಂದ್ರೆ 1300 cc ಅಲ್ಲ. ಲೆಟ್ಸ್ ಗೋ ಬರ್ರಿ. ಒಂದು ಪ್ಲೇಯರ್ ಇದೆ. ಇದು ಆಫ್ಟರ್ ಮಾರ್ಕೆಟು ಅಂತಂದರೆ ಸ್ಟಾಕ್ ಬರಲ್ಲ ಎಲ್ಲರಿಗೂ. ಇದು ನೀವು ಬೇರೆ ಹೊರಗಡೆ ಹಾಕ್ಸಿರೋದು. ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಕ್ಲಾರಿಟಿನೂ ಸಕ್ಕತ್ತಾಗಿದೆ. 360 ಇದು. ಸೊ ಬಾಯ್ಸ್ ವಿ ಹ್ಯಾವ್ ಚೇಂಜ್ ಆಫ್ ಡ್ರೈವರ್. ಈಗ ಎಷ್ಟು ದಿನ ಆಯ್ತು ಗುರು ಹೋಗಿ? 20 ದಿನ ಆಯಿತು. ಇನ್ನೊಂದು 5 ದಿನ ಅಲ್ಲೇ ಉಳಿದ್ರೆ ಅಲ್ಲಿ ಸಿಟಿಸನ್ಶಿಪ್ ಕೊಟ್ಬಿಡ್ತಾರೆ ನಿಮ್ಗೆ. ಅಲ್ಲಿ ಅಲ್ಲಲ್ಲಿ ಅದು ಎಕ್ಸಾಸ್ಟ್ ನೋಡಿ ಲೇರ್ ಹಾಕಿ ಆನೆ ದಂತ ಇದ್ದಂಗೆ ಐತಂಗೆ. ಎಷ್ಟು ದೊಡ್ಡದಿದೆ ನೋಡೋದು ಬಾಯ್ಸ್. ನೀವು 1XL ಅಷ್ಟು ಕಾಣ್ತೈತೆ ಅದು ನೋಡಿ. ಅದು ಎಲ್ಲಿ ಅವ್ರ ಬಾಲ ಇದೆಯಾ? ಬಾಲ ಸಖತ್ ಮರುಭೂಮಿಯಲ್ಲಿ ನೀರು ಸಿಗ್ತದೆ. ಹೈ ಲೆವೆಲಲ್ಲಿ ಇದಿತ್ತು. ವಾಯ್ಸ್ ತೊಗೊಂಡಿದ್ರಿ ಇಲ್ಲಿ. ವಾಯ್ಸ್ ಕೊಡ್ಸ್ಬಿಟ್ಟಾರೆ ಅವ್ರು 3 ಅಂತ ಬರ್ಸಿ 5 ಅಂತ 8 ಅಂತಾರೆ ಅವರು. ಅವನು 3 ಇತ್ತಲ್ಲ ಅಂತಂದ. ಇಲ್ಲ 8 ಅಂತವ್ರು ಅವರು. ಈ ಕಡೆ ತಿದ್ಬಿಟ್ವಿ. ಹೌದೌದು, ನಾ 8 ಅಂದಿದ್ದು, ನೀವು 3 ಬರ್ಕೊಂಡಿದ್ದೀರಾ ಅಂತ. ಬಾಯ್ಸ್ ಆ್ಯಕ್ಚುಲಿ ಫೈಟ್ ಮಾಡ್ತಾ ಇದ್ದಾರೆ. ಯಾವ ಟೇಬಲು ಅಂತ ಹೇಳಿ. ಒಳಗಡೆ ಬಂದಮೇಲೆ ಒಂದು ಕ್ಯೂ. ಅದೊಂಥರ ಪ್ರಿಲಿಮ್ಸ್ ಎಕ್ಸಾಮ್ ಇದ್ದಂಗೆ. ಇದು ಮೇನ್ಸ್. ಕಲಿಯತ್ ಎಸ್ ಅಟ್ಯಾಕಿಂಗ್ ಟೈಮ್ ಅಂತ ಹೇಳ್ಬಿಟ್ಟು ವಾಯ್ಸ್ ರೆಕಮೆಂಡ್ ಮಾಡಿರೋದ್ರ ಮೇಲೆ ಬಂದಿದ್ದೀವಿ ನೋಡು. ಇವರಾಗಿ ಈಗ ಇವರು ಡೈರೆಕ್ಟ್ ಶೋರೂಮ್ ಹೋಗ್ತಾ ಇದ್ದಾರೆ. ನಾನು ಬಾಲ ವಿ ಆರ್ ಗೋಯಿಂಗ್ ಫಾರ್ ಐಸ್ ಕ್ರೀಮ್. ಡನ್ ಸರ್, ವಿಲ್ ಸಿ ಯು ದೇರ್ ಓನ್ಲಿ ಇನ್ ದ ಶೋರೂಮ್. ನಾನು ಬಟರ್ ಸ್ಕಾಚು, ಬಾಲ ಆ್ಯಂಡ್ ರಾಕಿ ತಿರಮಿಸು ಆ್ಯಂಡ್ ರಘು ಬಾಲ ರಾಕಿ DBC. ಸೊ ಬಿರಿಯಾನಿ ಆದಮೇಲೆ ಐಸ್ ಕ್ರೀಮ್ ಆದಮೇಲೆ ಎಕ್ಸಾಸ್ಟ್.
ಸೊ ಈಗ ಎಕ್ಸಾಸ್ಟ್ ಒಂದಿದೆ, ವೈಸರ್ ಒಂದಿದೆ, ಅದಾದಮೇಲೆ ಫೋರ್ಕ್ ಸೀಲ್ ಕವರ್ಸ್ ಇದೆ. ಇವನ್ನೆಲ್ಲ ಇನ್ಸ್ಟಾಲೇಷನ್ ಮಾಡಿಸ್ಬೇಕು. ಇಲ್ಲಿ ಆರ್ಯನ್ ಸುಸುಕಿ ಬಂದಿದ್ದೀವಿ. ಆಕ್ಸೆಸ್ ರಾಕಿದೊಂದು ಆಕ್ಸೆಸ್ ಒಂದು ಬರೋದಿದೆ. ನಂಬರ್ ಎಂತ ಅಂತಿಲ್ಲ ರಾಕಿ? ವೈಟ್ ಬೂಸಾಲಿ ಕಟಾನಲ್ಲಿ ಅದು ಈ ಎರಡೆರಡು ಸ್ಲೀವ್ಸ್. ಇದು ಬೇರೆ ಸ್ಲೀವ್ಸು, ಇದು ಬೇರೆ ಸ್ಲೀವ್ಸ್. ಇದನ್ನು ಹಾಕ್ಸ್ರಿ. ಸ್ಟಾಕ್ ತೊಗೊಳೋದಕ್ಕೆ ಟ್ರ್ಯಾಕ್ಟರ್ ತರಿಸ್ಬೇಕು. ಪೀಸ್ ಒಂದೇ ಐತಿ ನೋಡ್ರಿ ಸ್ಟಾಕ್ ಎಕ್ಸಾಸ್ಟ್ ಎಷ್ಟು ದೊಡ್ಡದಿದೆ. ರಾಕಿ ಸ್ಟಾಕ್ ಎತ್ಕೊಳ್ಳಿ ಒಂದ್ಸರಿ. ಬಿಸಿ ಆಯ್ತಾ? ಎಂಟಿದೆ ಅದು. ಅದೊಂದು 8, ಅದೊಂದು 8 ಹಂಗಾರೆ. ಹ್ಞೂ, ಅದು 8 ಹಂಗಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಯೋರ್ ಪರ್ಚೇಸ್. ಓಪನ್. ನೈಸ್. ವಾವ್, ಕಾರ್ಬನ್ ಟಿಪ್ಸ್. ಕಾರ್ಬನ್ ಟಿಪ್ಸು. ಇದು ಸ್ಟಾಕು ಒಂದು ಕಡೆದು, ಇದು ಫುಲ್ ಸಿಸ್ಟಮ್ಮು ಒಂದೇ ಕಡೆ. ಸೊ ಇದು ಬಂದು ಪೆಂಟಾ ಕಾರ್ಬನ್ನು, ಬೂಸಾದು ಎಕ್ಸಾಸ್ಟಿನ ಹೆಡ್ಡರ್ಸು. ಇಲ್ಲಿ ನೋಡಿ, ಇಲ್ಲಿ ಸಪ್ರೇಟಾಗಿ ಬರ್ತಾ ಇದೆ. ಇದೊಂದು ಸಿಲಿಂಡರು, ಇನ್ನೊಂದು ಸಿಲಿಂಡರು. ಅದಾದಮೇಲೆ ಅದ್ರ ಪಕ್ಕ ಈ ಥರ ಬರುತ್ತೆ. ಮಧ್ಯದಲ್ಲಿ ಯಾವುದೇ ಥರದ್ದು ಜಾಯಿಂಟ್ಸ್ ಇಲ್ಲ. ಇದೇನಾಗುತ್ತೆ ಅಂತಂದರೆ ಇವೆರಡೂ ಕೂಡ ಈ ಥರ ಬಂದು ಇದ್ರ ಕೆಳಗಡೆಗೆ ಇನ್ನೊಂದು ಇದಕ್ಕೆ 4x2 ಆಗುತ್ತೆ. 4 ಇರುವಂಥದ್ದು 2 ಆಗುತ್ತೆ. ಸೊ ಇವೆರಡೂ ಬಂದು ಇದಕ್ಕೆ ಬರುತ್ತೆ, ಹಿಂಗೆ ಕನೆಕ್ಷನ್. ಇದರಿಂದ ನಮಗೆ ಇಲ್ಲಿ ಬರೋದು ಇಷ್ಟೇ ಸೆಟಪ್ ಇದು. ಇಲ್ಲಿ 4x2x1 ಅಂತ ಏನೋ ಕರೀತಾರೆ ಇದಕ್ಕೆ. ಸೊ ಇದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್. ಯಾಕೆ ಅಂತಂದರೆ ಇದು ಟೈಟಾನಿಯಮ್ ಇರೋಂಥದ್ರಿಂದ ಸಿಕ್ಕಾಪಟ್ಟೆ ಲೈಟ್ ವೆಯ್ಟು. ಪ್ಲಸ್ ಇದರಲ್ಲಿ ಕಾರ್ಬನ್ ಇದೆ, ಟಿಪ್ಪು ಕಾರ್ಬನ್ನಿಂದಿದೆ. ಫುಲ್ಲು ಮ್ಯಾಟ್ ಬ್ಲ್ಯಾಕ್ ಇರೋಂಥದ್ದು ಟೈಟಾನಿಯಮ್. ಬಟ್ ಅದೇ ನಾವು ಸ್ಟಾಕ್ ನೋಡಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಹೆಡ್ಡರ್ಸ್ ಇದೆ. ಬಟ್ ಇದು ನೋಡಿ, ಈ ಹೆಡ್ಡರ್ಸಿಂದ ಇಲ್ಲೊಂದು ಪೈಪ್ ಜಾಯಿನ್ ಇದೆ ಇದಕ್ಕೆ. ಈ ಹೆಡ್ಡರ್ಸಿಂದ ಇಲ್ಲೊಂದು ಪೈಪ್ ಜಾಯಿನ್ ಇದೆ. ಇಲ್ಲಿಂದ ಕಂಪ್ಲೀಟಾಗಿ ಇಲ್ಲಿ ಬರುತ್ತೆ ಇದು ಕನ್ವರ್ಟರ್ಗೆ. ನೋಡಿ, ಸಿಕ್ಕಾಪಟ್ಟೆ ಕೆಳಗಡೆ ಇರೋಂಥದ್ರಿಂದ ಸುಮಾರು ಬಡಿತಾ ಇರುತ್ತೆ ಗಾಡಿ ಹತ್ರನೂ ಕೂಡ. ಇಲ್ಲಿಂದ ಈ ಕಡೆ ಒಂದು ಹೋಗುತ್ತೆ, ಈ ಕಡೆ ಒಂದು ಹೋಗುತ್ತೆ. ಆ ಎಂಡ್ ಕ್ಯಾನ್ ಬಂದ್ಬಿಟ್ಟು ಇಲ್ಲಿರೋದು ಸಿಕ್ಕಾಪಟ್ಟೆ ಜಾಸ್ತಿ ವೆಯ್ಟು. ಎಷ್ಟು ದೊಡ್ಡದಿದೆ ನೋಡಿ. ಸೊ ಈ ಥರ ಎರಡಿದೆ. ಇದನ್ನು ತೆಗೆದುಬಿಟ್ಟು ಈಗ ಪೆಂಟಾ ಕಾರ್ಬನ್ ಹಾಕ್ತಿರೋಂಥದ್ದು. ಸೊ ಆ ಎರಡು ಬದಲು ಜಸ್ಟ್ ಒಂದೇ ಒಂದು ಬರುತ್ತೆ. ಮತ್ತು ಕಂಪ್ಲೀಟಾಗಿ ಸೆಟಪ್ಪು ಕೂಡ ಟೈಟಾನಿಯಮ್ ಇರೋಂಥದ್ರಿಂದ ಸಿಕ್ಕಾಪಟ್ಟೆ ವೆಯ್ಟ್ ಕಮ್ಮಿ. ಇವಾಗ ಇದು ಅರೌಂಡ್ ಒಂದು 20+ ಕಿಲೋಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಅದು ಓವರ್ ಆಲ್ ಸೆಟಪ್ಪೇ ಸುಮಾರು 4-5 ಕಿಲೋಸ್ ಇರ್ಬೋದು ಅಂತ ಹೇಳಿ ಅನಿಸ್ತಾ ಇರುತ್ತೆ. 4x2 ಏನಿರುತ್ತಲ್ಲ ಅದು ವೆಲ್ಡಿಂಗ್ ಆಗ್ಬಿಟ್ಟು ಬಂದಿದೆ. ಇದಕ್ಕೆ ಓಟು ಸೆನ್ಸರ್ ಇದಕ್ಕೆ ಬರುತ್ತೆ. ಇಲ್ಲಿಂದ ನಮಗೆ ಎಕ್ಸಾಸ್ಟ್ ಬರುತ್ತೆ. ಯಾರು ಊರಲ್ಲಿದ್ದರೆ ಫೈನ್ ಹಾಕೊಂಬಿಡಿ. ಹಂಗೆ ರಾಗಿ ಅದನ್ನು ಫಸ್ಟ್ ಹಾಕ್ಬೇಕಲಿ ರಕ್ಕಿ ಅದನ್ನು. ನೀನು ಏನ್ಲಿ ಹಂಗಂಗೆ ಇಟ್ಟು ಹೈಟ್ ಅದು ಏನ್ಲಿ ಸೀಟ್ ಏನ್ಲಿ ಅದೇ. ಸೊ ಏರು ಫಿಲ್ಟರು ಕ್ಲೀನ್ ಮಾಡಿಬಿಟ್ರಿ. ಈಗ ಎಕ್ಸಾಸ್ಟ್ ಹಾಕೋದು, ವೈಸರ್ ಚೇಂಜ್ ಮಾಡೋದು, ಸಾಕ್ಸ್ ಹಾಕಿದ್ದಾರೆ. ನಾಳೆ ಬರ್ತಾರೆ ಹಾಗೆ ನಾಳೆದಿಂದ ಬರ್ತೀವಿ.
ಇವಾಗ ನಾವು ಆರ್ಯನ್ ಸುಜುಕಿ ದೊಮ್ಲೂರು ಇಲ್ಲಿಂದ ವಾಪಸ್ ಹೊಡ್ತಾ ಇರೋಂಥದ್ದು. ಗಾಡಿ ಈಸ್ ರೆಡಿ, ಡಾರ್ಕ್ ಆಗಿದೆ. ಸರ್ ಥ್ಯಾಂಕ್ ಯು. ಶಿವಾನಂದ್ ಸರ್ ಥ್ಯಾಂಕ್ ಯು ಸೋ ಮಚ್. ಸರ್ ಥ್ಯಾಂಕ್ ಯು. ಬರ್ರಿ ಹೋಣ ನೋಡ್ರಿ, ಇದರಲ್ಲಿ ಹಾಕಿರೋದೀಗ ನಿಮಗೆ ಸ್ವಲ್ಪ ಗ್ರೇನಿ ಆಗುತ್ತೆ ಇಮೇಜು. ಯಾಕೆಂತಂದರೆ ನಂದು ಮುಂದೆ ಕ್ಯಾಮ್ರಾಗೆ ND ಫಿಲ್ಟರ್ ಹಾಕಿರ್ತೀನಿ, ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ನೋಡಿ 1788 ಎಲ್ಲದಕ್ಕೂ 1788 ತಗೊಂಬಿಟ್ಟವ್ರು ಅವರು. ನಾವು ಹಿಂಗೆ 8055 ಅಂತೀವಲ್ಲ ಹಂಗೆ ಇವ್ರದ್ದು ಬಂದ್ಬಿಟ್ಟು 1788. ಇದಕ್ಕೆ ಪ್ರಾಪರಾಗಿ ನಾವು ಪೆಂಟಾಕಾರ್ಬನ್ ಹಾಕಿದ್ದೀವಿ. ಐ ಜಸ್ಟ್ ಮೇಕ್ ಯು ಲಿಸನ್ ಟು ದ ನೋಡಿ ಐಡ್ಲಿಂಗಲ್ಲಿ ಸೌಂಡ್ ಎಷ್ಟು ಸಕ್ಕತ್ತಾಗಿದೆ, ಸಖತ್ ಸ್ವೀಟಾಗಿ ಬರುತ್ತೆ. ಲೆಟ್ಸ್ ಗೋ. ದಟ್ಸ್ ಆಲ್ ಬೈಸ್. ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ವಿ, ಇವಾಗ ವಾಪಸ್ ಮನೆಗೆ ಹೋಗ್ಬೇಕು. 3, 2, 1. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. Never not, never under ya, never ever, I'm forever on. Check my repertoire, don't check me